ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಣ್ಣ ಗಾಡಿ ತೊಗೊಂಬಂದಿದ್ದೆ, ಅದಕ್ಕೆ ನಮ್ಮಣ್ಣ ಗಾಡಿ ಕೊಡೋಕೆ ಹೋಗ್ತಾಯಿದ್ದೆ. ನಾನು ಮತ್ತೆ ನಮ್ಮ ತಮ್ಮ ಇನ್ನೊಬ್ಬ ನಮ್ಮ ಫ್ರ್ಯಾಂಕ್ ಬರ್ತಾನೆ. ಈ ಗಾಡಿ ಕೊಡೋಕೋಗ್ಬೇಕು. ನೋಡಿ ಗೈಸ್, ನೀಟಾಗೆಲ್ಲ ವಾಶ್ ಮಾಡಿಕ್ಕಿದೆ ಮತ್ತೆ ಕಲೀತಾವೆ. ತೋರಿಸಿದ್ದು ಇಲ್ಲ ಬಿಡ, ಕೊಡಿಸ್ತೀವಿ. ಆಗ ಗಾಡಿ ನನಗೆ ಓಡ್ಸೋಕ್ಕೆ ಬೇಜಾರು. ಬೇಕಾದ್ರೆ ಬೇರೆ ಸೈಡ್ ಓಡಿಸ್ಬಿಡೋದು. ಇಲ್ಲಿಂದ ಮತ್ತೆ ಹೋಗಿ ತಂದು ಕೊಡ್ಬೇಕಂದ್ರೆ ಬನ್ನಿ ಇವಾಗ ಹೋಗಿ ಗಾಡಿ ಕೊಡಬೇಕು ನಮ್ಮ ಅಣ್ಣಗೆ. ಗಾಡಿ 7 ಸೀಟ್ರು ಊರಿಂದ ಬಂದರಲ್ಲ, ಅಲ್ಲಿಂದ ಎತ್ಕೊಂಡು ಹೋಗ್ಬಿಟ್ಟು ಗಾಡಿ ಕೊಡೋಕೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಗಾಡಿ ಪ್ರ್ಯಾಂಕ್ ಬರ್ತಾರೆ ಸದ್ಯ. ಪ್ರ್ಯಾಂಕ್ನ ಎತ್ತಾಕೊಂಡು ಹೋಗೋಣ ಬನ್ನಿ. ಅಣ್ಣ ವಿಡಿಯೋ ಚಾನಲ್ ಯಾವುದಾದ್ರೇನಪ್ಪ ನಮ್ಗೆ ಇಕೋ ಈಗ ಪೆಟ್ರೋಲ್ ಹಾಸ್ಕೊಂಡು ಇವಾಗ ನಮ್ಮ ಅಣ್ಣ ಹತ್ರ ಕೊಟ್ಟು ಹೋಗೋಣ. ನಿಮ್ಮ ಕಡೆನೇ ಬರ್ತಾನ ನಿಮ್ಮ ಬಾಸ್ನ ಎತ್ತಕೊಳ್ಳೋದು. ಇವಾಗ ಹೋಗ್ತಾ ಇದ್ದೀವಿ ನೋಡಿ. ಕಾಸು ಇಲ್ಲಿಂದ ಬೇಕಾದ್ರೆ ಹೊಸಪೇಟೆಯಿಂದ ನಾನು ನಮ್ಮೂರು ಬೇಕಾದ್ರೆ ಬೆಂಗಳೂರು ಬೇಕಾದ್ರೆ ಬಂದ್ಬಿಡೋ ಕಾರು. ಇಲ್ಲಿಂದ ನಮ್ಮ ಅಣ್ಣವ್ರು ಏರಿಯಾಗೆ ತೊಗೊಂಡು ಹೋಗೋಕ್ಕೆ ಆಗಲ್ಲ, ಕಳಳಿ ಕ್ರಾಸ್ಗೆ. ಏನು ಅದೇ ಕಾಯ್ಸ್ ಹೋಗ್ಬೇಕಾಗಿತ್ತು, ನೆನ್ನೆ ಹೋಗಿಲ್ಲ. ಯಾಕಂದರೆ ಟ್ರಾಫಿಕ್ ಗೊತ್ತಲ್ಲ ಇಲ್ಲಿ ಹೆಂಗಿರುತ್ತೆ ಟ್ರಾಫಿಕ್ ಅಂದ್ಬಿಟ್ಟು. ಅದಕ್ಕೆ ನೋಡಿ ಇವಾಗ ಹೋಗ್ತಾ ಇದ್ದೀನಿ. ಯಾಕ ಟೀ ಕುಡಿದ್ರೆ ನಮ್ಮ ಕೈಲಿ ಆಗಲ್ಲ ಗೈಸ್. ಪ್ರ್ಯಾಂಕಿಂದನೇ ನಾನು ಟೀ ಕುಡಿಯೋದೆಲ್ಲ ಕಲ್ತಿದ್ದು. ನಿಜವಾಗ್ಲೂ ನಮ್ಮ ಮನೇಲಿ ನಮ್ಮಮ್ಮ ಟೀ ಅಭ್ಯಾಸನೇ ಹೇಳ್ಕೊಟ್ಟಿದ್ದಿಲ್ಲ. ಟೀ ಏನು ಅಂದರೆ ಏನು ಅಂದ್ಬಿಟ್ಟು ಅಣ್ಣ ಅವರಲ್ಲ. ಒಂದು ಆಸೆ ಇದೆ, ನಾನು ಹಾಳಾದ್ರೆ ಇನ್ನೊಬ್ರು ಹಾಳು ಮಾಡ್ಬೇಕಂತ. ಟೀ ಅಂದರೆ ನನಗೆ ತುಂಬ ಇಷ್ಟ. ರಾಮ್ ಅವ್ರಿಗೂ ಅಭ್ಯಾಸ ಮಾಡ್ಬಿಟ್ಟಿದ್ದೆ. ಟೀ ಕುಡಿಸಿ ನನಗೂ ಟೀ ಕುಡಿಯೋದು ಅಭ್ಯಾಸ ಆಗ್ಬಿಟ್ಟಿದೆ. ಫಸ್ಟ್ ನಾನು ಟೀ ಅಂದರೆ ಆಗ್ತಾ ಇದ್ದಿಲ್ಲ ನನಗೆ. ನೀವು ಗಾಡಿ ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಸ್ಕೊಂಡು ಹೋಗಿ ಗಾಡಿ ಕೊಟ್ಟು ಅದು ಮುಂದೆ HP ಹತ್ರ ಹಾಕ್ಸ್ತಾ ಇರ್ತೀವಿ. ನೋಡಿ ಗೈಸ್, ಹೂವು ಇಲ್ಲ ಗೈಸ್. ಇವೆಲ್ಲ ಟ್ರೆಂಡಿಂಗಲ್ಲಿ ಹೂವು. ಪಾಪ ನೆನ್ನೆ ಒಂದು ವಿಡಿಯೋ ಶೂಟ್ ಮಾಡಕ್ಕೆ ಹೋಗಿದ್ದ ಪ್ರ್ಯಾಂಕು. 2 ದಿನ ಹೋಗಿದ್ದೆ, ನೆನ್ನೆ ಬೆಳಗ್ಗೆ ಇವತ್ತು. ಶೂಟೇ ಕರೆಕ್ಟ್ ಆಗಿಲ್ಲ ಅಣ್ಣ. ಅಲ್ಲಿ ನೀನು ಬಂದಿದ್ದ ಜನ ನೋಡಿ ನೀನು ಶಾಕ್ ಆಗ್ಬಿಡ್ತೀಯ. ಇಲ್ಲಾಂದ್ರೆ 5 ಡ್ರೋನ್ ಮೇಲೆ ಆಡ್ತಿದ್ದಾರೆ ಲೆಕ್ಕ ಹಾಕು. ಯಾರು ಒಂದು ಡ್ರೋನ್ ಬೇರೆ ಹೋಗ್ಬಿಡ್ತಂತೆ ಪಾಪ. ಡ್ರೋನ್ಗಳು ಹೊಡಿಬೇಕಾದ್ರೆ ಹುಷಾರಾಗಿ ಹೊಡಿಬೇಕು. 5-10 ಜನ ಕ್ಯಾಮ್ರಾಮ್ಯಾನು. ಗಾಡಿ ಪೆಟ್ರೋಲ್ ಬರಿಲ್ಲ, ಕಾಸು ಹಾಕಿದ್ರು. ಹುಡುಗಿರು ಹೋಗ್ಬಿಟ್ರೆ ಬೆನಿಫಿಟ್. ಯಾಕಂದ್ರೆ ಫ್ರೀ ಫೋಟೋ ಶೂಟ್. ಹಂಗಂದ್ರೆ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು 500 ಪೆಟ್ರೋಲ್ ಹಾಕ್ಸ್ಬೇಕು. ನಿನ್ನೆ ಇತ್ತು ಗೈಸ್ ಪೆಟ್ರೋಲ್, ನಿನ್ನೆ ಇದ್ದಿದ್ದು ಅದು ಮತ್ತೆ ಖಾಲಿ ಆಗ್ಬಿಡ್ತು. ಅದಕ್ಕೆ ಇವಾಗ ಹಾಕ್ಕೊಂಡು ಹೋಗ್ತಾ ಇದ್ವಿ. ಅಕ್ಕ ಅವರು ಫುಲ್ಲು ಹೇಳಿ ಅಕ್ಕ, ಏನಾದರೂ ಯೂಟ್ಯೂಬ್ ಚಾನಲ್ ನೋಡ್ತೀರಾ ಅಕ್ಕ? ಗೈಸ್ ಹಾಕ್ಸ್ಕೊಂಡು ಇವಾಗ ಹೋಗೋಣ. ಇವಾಗ ಪೆಟ್ರೋಲ್ ಹಾಕ್ತಾ 500 ರೂಪಾಯಿ ಒಂದು ಕಟ್ಟಿ ತೋರಿಸ್ತಾ ಇಲ್ಲ. ಪೆಟ್ರೋಲ್ ಬಂಕ್ ಮೋಸ ಮಾಡಿದ್ರೆ ಅಂತ 500 ರೂಪಾಯಿ ಒಂದು ಕಟ್ಟಿಗೆ ತೋರಿಸ್ತಾ ಇಲ್ಲ ನೋಡಿ. ಮೋಸ್ಟ್ ಹಿಂಗೆ ಆಮೇಲೆ ತೋರಿಸ್ಬೋದು. ನೋಡೋಣ ಬನ್ನಿ. ಹಾಕ್ಸಿದ್ದೀನಿ ಗೈಸ್. ನಾನು ಶಾಕ್ ಆಗ್ಬಿಟ್ಟಿದ್ದೆ ಪೆಟ್ರೋಲ್ ಖಾಲಿ ಆದಾಗ ನೋಡಿ. ಇವಾಗ ಬಂದೈತೆ 3 ಕಡ್ಡಿ. ನಾನೇನು ಹೋಯ್ತು ಅನ್ಕೊಂಡ್ಬಿಟ್ಟಿದ್ದೆ, ಹೋಯ್ತು ಅಂತ. ಅಲ್ಲಿ ನೋಡಿದ್ರೆ ಇಲ್ಲಿ ಮುಂದೆ ಜಗಳ ಆಡ್ತವ್ರೆ ಗೈಸ್. ಯಾರೋ ಗೊತ್ತಿಲ್ಲ, ಮುಂದೆ ಜಗಳ ಆಡ್ತವ್ರೆ. ಕಾರ್ ಬೈ ಇಲ್ಲೇ ಐತೆ, ಬಿಟ್ಟು ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ, ನಮ್ಮ ಪ್ರ್ಯಾಂಕ್ ಹೋಗೋಣ ಗೈಸ್. ಇಲ್ಲಿ ಹಾಕ್ಬಿಟ್ಟು ಕಾರು ನೋಡಿ ಗೈಸ್. ನಿಜವಾಗ್ಲೂ ಯಾರೋ ಕಿತ್ಲಾಡ್ತವ್ರಲ್ಲಿ. ಫುಲ್ಲು ಟ್ರಾಫಿಕ್. ಗಾಡಿ ಸೆಂಟ್ರಲ್ಲಿ ಅದೇ ಅವನು ಕಿತ್ಲಾಡ್ತವನೆ. ಫುಲ್ಲು ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟವ್ರೆ ನೋಡಿ. ಫುಲ್ಲು ಟ್ರಾಫಿಕ್ಕು. ಫೈನಲ್ಲಿ ಬಂದ್ರಿ ಅಂಗಡಿ ಹತ್ರ ನೋಡಿ. ಕಾರಿಲ್ಲೇ ಪಾರ್ಕಿಂಗ್ ಮಾಡಿ ಹೋಗೋಣ. ಸುಸ್ತಾಗ್ಬಿಡ್ತು ಡ್ರೈವ್ ಮಾಡೋಕ್ಕೆ. ಸೀಟ್ ಬೆಲ್ಟ್ ಇವತ್ತು ತೆಗೆದಿದ್ದೀನಿ. ನಮ್ಮ ಸೀಟ್ ಅದಕ್ಕೆ ಹೊಡಿ ಸೌಂಡು. ಸೀಟ್ ಬೆಲ್ಟ್ ಹಾಕಿ ನಮ್ಮ ಮೆಸೇಜ್ ಆಗಿದೆ. ಕಮೆಂಟ್ ಹಾಕ್ಬೇಡಿ. ಕಮೆಂಟ್ ಯಾರು ಮಾಡಲ್ಲ, ಆದರೆ ಹೇಳ್ಕೊತೀವಿ. ನಾನೇ ಕಮೆಂಟ್ ಮಾಡ್ಕೊತೀನಿ. ಅಣ್ಣಲ್ಲ ಅವ್ರೆ ನೋಡಿ ಗೈಸ್, ನೋಡ್ತಾವ್ರೆ. ಫೋನ್ ಮಾಡಿದ್ರಿ ಇವಾಗ, ಫೋನ್ ರಿಸೀವ್ ಮಾಡಿಲ್ಲ. ಗಾಡಿ ಪಾರ್ಕಿಂಗ್ ಮಾಡಿ ನೋಡಿ ಗೈಸ್. ಮ್ಯಾಗ್ವಿಲ್ ಬನ್ನಿ ಮುನ್ನ ಹತ್ರ ಹೋಗೋಣ. ಗಾಡಿ ಪಾರ್ಕಿಂಗ್ ಮಾಡಿದ್ದೀನಿ. ಅಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಮ್ಯಾಗ್ವಿಲ್ಲು. ಆಗ್ತಿರೋದು ಗೈಸ್ ಮ್ಯಾಗ್ವಿಲ್. ನಮ್ಮ ಅಣ್ಣ ಗೈಸ್. ನಮ್ಮ ಅಣ್ಣ ಯಾವಾಗಲೂ ಇದು ಕಾಮಿಡಿ ಮಾಡ್ತಾರೆ.
ಫೈನಲ್ ಬಂದು ಈಗ ನಾವು ಪಾರ್ಕ್ ಮಾಡಿದ್ದೀವಿ ಆ ಗಾಡಿನ. ಮತ್ತೆ ಅದಕ್ಕೆ ಫ್ರೆಶ್ ಆಗ್ಬಿಟ್ಟು ಸಿಗೋಣ. ನಮ್ಮ ಅಣ್ಣ ಜಾಸ್ತಿ ಮುಖ ಯಾರಿಗೂ ತೋರಿಸಲ್ಲ ಗೈಸ್ ನಮ್ಮ ಅಣ್ಣ. ಬನ್ನಿ ಕೊಟ್ಬಿಟ್ಟು ಹೋಗೋಣ ಮತ್ತೆ ಎಷ್ಟು ಅವ್ರಿಗೆ ಅವನ್ನ ಫಂಟ ಕುಡ್ದು ಫ್ರ್ಯಾಂಕರ್ ಯಾವಾಗಲೂ ಫ್ರ್ಯಾಂಕರ್ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಫಂಟ ತಣ್ಣಗಿರಲಿ ಅಂತ. ರಾತ್ರಿ ಜಾಸ್ತಿ ಜನ ಕುಡಿಯಲ್ಲ ಅನ್ಕೊತೀನಿ ಅಣ್ಣ. ಈಗ ಜಾಸ್ತಿ ಫಸ್ಟ್ ಎಲ್ಲ ಈ ಥರ ಗ್ಲಾಸ ಕುಡಿತಿದ್ರಿ, ಯಾರು ಕುಡಿಯಲ್ಲ ಇದ್ರಾಗ ಕುಡಿಯೋದು ಒಳ್ಳೇದಾಯ್ತು. ಫಂಟದ ಏನೋ ಒಂಥರ ಫೀಲು ಏನೋ ಕುಡಿದ್ರೆ. ನಮ್ಮ ಅಣ್ಣಂದೇ ಕಾರ್ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ಎಲ್ಲ. ಕೈಸ್ ಒಂದು RX ಇದೆ ನೋಡಿ, RX ನಮ್ಮ ಅಣ್ಣದೇ. ಇವಾಗ ಗಾಡಿ ಬಿಡಿಸೋಲ್ಲ ನಮ್ಮ ಅಣ್ಣದೇ RX ಇದೆ. ಒಂದು ರಿವ್ಯೂ ಕೊಡ್ತೀನಿ ಮೊನ್ನೆ RX ಸಿಂಪಲ್ ಹೆಂಗಿರುತ್ತೆ ಅಂದ್ಬಿಟ್ಟು. ನನಗೆ ಅಷ್ಟು ಫಸ್ಟು ಉಚಿತ RX ತೊಗೊಳ್ಳೇಬೇಕು ಹಂಗೆ ಹಿಂಗೆ ಅಂತ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಗೈಸ್, ಒಂದು 30% ಕಮ್ಮಿ ಆಗೈತೆ ಹೆಚ್ಚು. RXದು ಒಂದು ವೆಂಕಿ ಕಬಾಬ್ ಅಂದ್ಬಿಟ್ಟು ಎಲ್ಲರೂ ಗೊತ್ತೇ ಇರುತ್ತೆ ಇಷ್ಟ, ಯೂಟ್ಯೂಬಲ್ಲಿ ನೋಡಿರ್ತೀರಾ. ಮೊನ್ನೆ ಆರ್ಡ್ರ್ ಮಾಡೋರೆ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ವೆಂಕಿ ಕಬಾಬ್ ಅಂತೆಲ್ಲ ಗೊತ್ತಿರುತ್ತೆ, ಖಾರ ಹಾಕೊಂಡಿದ್ದು ಅನ್ಸೋದು ಗೊತ್ತಿರೋದೆ ಗೈಸ್. ವೆಂಕಿ ಕಬಾಬ್ ಬಂದ್ಬಿಟ್ಟು ಒಂದಲ್ಲಿ ಆದಷ್ಟು ಯೂಟ್ಯೂಬಲ್ಲಿ ಜಾಸ್ತಿ ಮಾಡಿದ್ದಾರೆ. ನಾನು ತಿನ್ಬೇಕಂತ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಯಾರು ರೀಲ್ಸ್ ನೋಡೋ ಟೈಮಲ್ಲಿ ಬಂದಿರುತ್ತೆ, ಅಬ್ಸರ್ವ್ ಮಾಡಿಲ್ಲ ಅವ್ರು ನೋಡಿರ್ತೀರಾ, ಅಬ್ಸರ್ವ್ ಮಾಡಿರ್ತಾರೆ, ರಶ್ ಇರುತ್ತೆ ಅಂತ ತುಂಬ. ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ಹೆಂಗಿರುತ್ತೆ ಏನು ಅಂದ್ಬಿಟ್ಟು ನಮ್ಮ ಅಣ್ಣ ಆರ್ಡ್ರ್ ಮಾಡೋಕೆ ಹೋಗೋರೆ. ಟೇಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ಆರ್ಡ್ರ್ ಮಾಡಿದ್ದು ಇದೊಂದು ಟೇಸ್ಟ್ ನೋಡಪ್ಪ. ಟೇಸ್ಟ್ ಹೇಳೋ ಹೆಂಗೈತೆ ಟೇಸ್ಟ್ ನೀನು ನೋಡ್ಬೇಕಪ್ಪ. ನಾನ್ ವೆಜ್ ಪ್ರೇಮಿ ನೀನು. ಬಿಸಿಲು ಜಾಸ್ತಿ ನೋಡಿ. ವಿಂಗ್ಸು ಮತ್ತು ಎಗ್ ರೈಸು, ಲಿವರ್ ಫ್ರೈ, ಇದು ಕಬಾಬು. ಟೇಸ್ಟ್ ಮಾಡ್ಬಿಟ್ಟು ಹೇಳೋದು ಹೆಂಗೈತೆ ಅಂದ್ಬಿಟ್ಟು. ಹೆಂಗಿರುತ್ತೆ ಟೇಸ್ಟು ಗೈಸ್. ಬೇಕಾದ್ರೆ ನಮ್ಮ ಅಣ್ಣ ನಾನ್ ವೆಜ್ ಬಿಟ್ಬೇಕಾದ್ರೆ ಇರಲ್ಲ, ಏನು ಬೇಕಾದ್ರೆ ಬಿಟ್ಟಿರ್ತಾರೆ ನಮ್ಮ ಅಣ್ಣ. ನಮ್ಮ ಅಣ್ಣ ಜಾಸ್ತಿ ನಾನ್ ವೆಜ್ ಊಟ ಜಾಸ್ತಿ ತಿನ್ನೋದು, ನಾನ್ ವೆಜ್ ಎಲ್ಲ. ಹಂಗೇನಿಲ್ಲ, ಬನ್ನಿ ಟೇಸ್ಟ್ ಮಾಡೋಣ. ಲಾಗ್ ಮಾಡೋಕ್ಕಾಗಲ್ಲ ಗೈಸ್ ತಿನ್ಬೇಕಾರೆ. ನೀವು ತಿನ್ನೋದು ಜಾಸ್ತಿ ಲಾಗ್ ನೋಡ್ತೀರಾ, ನಾನು ಲಾಗ್ ಮಾಡೋಕ್ಕಾಗಲ್ಲ ತಿನ್ಬೇಕಂತ. ಹೆಂಗೈತೆ ಫ್ರೆಂಡ್ ಟೇಸ್ಟು? ಹಾಂ ಇನ್ನೂ ಹೇಳಕ್ಕೆ ಟೈಮ್ ಬೇಕು. ಇದು ತಿನ್ಬೇಕಲ್ಲ, ನನಗೆ ತಿನ್ನೋಣ. ಅಲ್ಲೇ ಫೇಮಸ್ ಅಂತಾರೆ. ನಾನು ಇಡ್ಲಿ ಹಾಕಿದ್ದು ನಾನು ಟೇಸ್ಟ್ ಮಾಡ್ತೀನಿ ಗೈಸ್. ಬಾಯಲ್ಲಿ ನೀರು ಬರ್ತೈತೆ ನನಗೂ, ಬಾಯಲ್ಲಿ ನೀರು ಬರ್ತೈತೆ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ನೀವು ಏನೋ ಆರ್ಡ್ರ್ ಮಾಡೋರು ಅಮ್ಮನ್ನ. ಟೇಸ್ಟು ಚೆನ್ನಾಗಿ ರೋಸ್ಟ್ ಮಾಡೋದು ಗೈಸ್. ಆನೆಸ್ಟ್ ರಿವ್ಯೂ ಕೊಡ್ತೀವಿ, ಏನು ಪ್ರಮೋಷನ್ಗೆ ಬಂದಿಲ್ಲ ಇಲ್ಲಿ. ಆನೆಸ್ಟ್ ರಿವ್ಯೂ ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತ ಹೇಳ್ತೀರಿ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ. ಏನು ಫ್ರ್ಯಾಂಕೋ ಎಷ್ಟು ದಿನ ಫ್ರೈ ಹೇಳಿ ಅದು ನಾವು ಕೂಡ ನಿನ್ರಿಗೆ ಭಯ ಆ ಥರ ಮಕ್ಕಳು ಕೊಡ್ದಂಗೆ ಬರ್ತೀನಿ ಒಂದೇ ಸಲ. ತಿನ್ಬೇಕಾದ್ರೆ ನಾನು ರಿವ್ಯೂ ಕೂಡ ಮುನ್ಸ್ಬರಲ್ಲ, ಎಲ್ಲ ಖಾಲಿ ಮಾಡ್ಬಿಟ್ಟು ರಿವ್ಯೂ ಕೊಡ್ತೀನಿ. ನೋಡಿ ಏನು ಐಟಮ್ ಇದೆ ಏನೋ ಅಂದ್ಬಿಟ್ಟು ಎಲ್ಲ ಖಾಲಿ ಮಾಡಿದ್ಮೇಲೆ ರಿವ್ಯೂ ಕೊಡ್ತೀನಿ. ಯಾಕಂದರೆ ಬಾಯಿ ಅವಾಗಿಂದ ಬಾಯಿ ಎಳೀತೈತೆ ಅದಕ್ಕೆ. ತಿಂದ್ರಿ ಏನೋ ಹಾಕಿದ್ರು. ನೋಡಿ ಗೈಸ್, ತಿನ್ನಕ್ಕಾಗ್ದಿರೋ ಪಾರ್ಸಲ್ ಕಟ್ಸ್ಕೊಂಡಿದ್ದೀವಿ ಗೈಸ್. ಟೇಸ್ಟ್ ಓಕೆ. ಕಬಾಬ್ ಎಲ್ಲ ಇದು ಲಿವರ್ ಇದು ವಿಂಗ್ಸು ಚೆನ್ನಾಗಿ ಮಾಡಿದ್ರು. ಎಗ್ ರೈಸ್ ನಾರ್ಮಲ್ ಓಕೆ, ತಿನ್ಬೋದು. ಒಂದು ಟೇಸ್ಟ್ ಮಾಡ್ಬೋದು ಒಂದು ಟೈಮು. ನೋಡಿ ಗೈಸ್, ಆಗ್ದಿರ ಪಾರ್ಸಲ್ ಮಾಡ್ಕೊಂಡಿದ್ದೀವಿ, ತಿನ್ನೋಕ್ಕಾಗಿಲ್ಲ. ಇವಾಗೆಲ್ಲ ಊಟ ಮಾಡ್ಕೊಂಡು ಇವಾಗ RX ಬೈಕ್ ತೊಗೊಂಡು ಫೋಟೋ ಶೂಟ್ ಮಾಡೋಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಒಂದು ಕಂಡೆ ಶೂಟ್ ಮಾಡಿಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಹೋಗೋಣ. ಇವಾಗ ಕಾರೆಲ್ಲ ಇಟ್ಕೊಂಡು ಗೈಸ್, ಇದು ನಮ್ಮ ಅಣ್ಣವ್ರ ಅಂಗಡಿ ಗೈಸ್. ಇದು ರೇಟಿ ಆರ್ಟ್ಸ್ ಅಂತ ಪೀನ ಸೆಕೆಂಡ್ ಡೇದಲ್ಲಿ ಇರೋದು ನಮ್ಮ ಅಣ್ಣವ್ರ ಅಂಗಡಿ. ಆಲ್ಮೋಸ್ಟ್ ಎಲ್ಲ ಬೋರ್ಡ್ ಇಲ್ಲೇ ಮಾಡೋದು.
ಹೋಗ್ಬಿಟ್ಟು RX ಒಂದು ಶೂಟ್ ಮಾಡಬೇಕು. ವೀಡಿಯೋ ಶೂಟ್ ಪ್ಲಾನಿಂಗ್ ಐತೆ. ಹೆಂಗೆ ಬರುತ್ತೆ ನೋಡೋಣ, ಫೋಟೋ ಶೂಟ್ ಅದು ಇದು ಮಾಡ್ಕೊಂಡು ಹೋಗ್ತೀನಿ. ಹೋಗೋಣ ಬನ್ನಿ ಗೈಸ್ ಎಲ್ಲ. ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ. ಇವಾಗ ನಮ್ಮ ಅಣ್ಣದು ಫೋನ್ ತಗೊಂಡೆ ಹೋಗೋದು. ಅಣ್ಣ ಪ್ರ್ಯಾಂಕ್ ಅಣ್ಣ ಯಾಕಾ ಚಾರ್ಜ್ ಬೇರೆ ಚಾರ್ಜ್ ಬೇರೆ ಇಲ್ಲ. ಅಣ್ಣ ಫೋನ್ ತಗೊಂಡು ವೀಡಿಯೋ ಮಾಡಬೇಕು. ಅಣ್ಣ ಹೋಗ್ರಾ ಹೋಗೋದಾ? ನೋಡಿರ್ತೀರ ಮದುವೆ ಆಗಲ್ಲ, ಮದುವೆ ಆಗಲ್ಲ ಫುಲ್ ನೋಡಿರ್ತೀರ ನಮ್ಮ ಅಣ್ಣನ. ಸೀನಿಯರ್ ಸಿಟಿಸನ್. ಬನ್ನಿ ಹೋಗೋಣ. ಈ ಫೋನು ಚಾರ್ಜ್ ಹಾಕ್ಬಿಟ್ಟು iPhone 17 ಶೂಟ್ ಮಾಡ್ತೀನಿ. ನಮ್ಮ ಅಣ್ಣ ಕೈ ಜಾಸ್ತಿ ಓಡಿಸಿದ್ದೀವಿ. ಸ್ಟಾಕ್ಗಳು ಹೆಂಗೆ ಇಕ್ಕವ್ರೆ ಇದನ್ನು ತಗೊಂಡು ಫೋಟೋ ಶೂಟ್ ಮಾಡಿ ವಿಡಿಯೋ ಶೂಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಗಾಡಿ ಮೇಲೆ ಓನರ್ ಇಲ್ಲ ಅವ್ರೆ. ಬಾಕ್ಸ್ ಆಫೀಸ್ ಓನರ್ ಇದೆ. ಇನ್ನೂ ಏನು ಗಾಡಿ ಮಾಡಿಫೈ ಏನು ಮಾಡ್ತೀನಿ. ನಾರ್ಮಲ್ ಸ್ಟಾಕ್ ಗಾಡಿ ಇದೆ, ಏನು ಮಾಡ್ತೀನಿ. ನಾವು ಒಂದು ಕೇಳಿದ್ರೆ ಗಾಡಿ ಒಬ್ಬರು ಪಚ್ಚರ 2 ಲಕ್ಷ ಹೇಳಿದ್ರೆ ಸ್ಟಾಕ್ ಗಾಡಿ ಇದೆ. ಇದನ್ನು ತಗೊಂಡೋಗಿ ಒಂದು ಯೂಸಿಟ್ ಮಾಡ್ಕೊಂಡು ನೋಡಿ ಎಂತೆಂತ ಗೈಸ್ ಇವಾಗ ಶೂಟ್ ಮಾಡ್ತಾ ಇರೋದು ಅಣ್ಣ. 1 TB ತಗೊಂಡಿದ್ದಾರೆ ಗೈಸ್. 17 Pro 1 TB. ದುಡ್ಡಿರೋರು ಫುಲ್ ಕ್ಯಾಶ್ ಅಲ್ಲಿ ಅಣ್ಣ ಡೀಲ್ ಮಾಡಿ ಫೋನ್ ಇದೆಲ್ಲ ಫೋನ್ ತಗೊಂಡಿದ್ದೀವಿ. ಅದು ರಾಮರ್ ಇಸ್ಕೊಟ್ಟಿದ್ದು ಫುಲ್ ಕ್ಯಾಶ್. ಅದು ಆನ್ ಫುಲ್ ಕ್ಯಾಶ್ ಇಟ್ಟಿರೋದು. ಹಾಂ ಈ ಗಾಡಿ ಗಲೀಜೈತೆ ಸ್ವಲ್ಪ. ಹೊಸ್ಕೊಂಡು ತಗೊಂಡು ಏನು ಮಾಡೋಣ ಎಲ್ಲ ಗ್ಯಾಂಗ್ನೇ ತಗೊಂಡು ಹೋಗ್ತಾ ಇರೋದು ಇವಾಗ ಗೈಸ್. ಇದು ಲಾಗಲ್ಲಿ ಯಾರಂತ ಗೊತ್ತಾಗಿರುತ್ತೆ. ಇದು ಪಾಪು. ಯಾರಮ್ಮ ನೀನು? ಹಾಂ ಗೈಸ್ ಇದು ನಮ್ಮ ರವಿ. ಇದು ನಮ್ಮ ಅಕ್ಕನ ಮಗ ಮಿಥುನ್. ಗೈಸ್ ಇವಾಗೆಲ್ಲ ಹಾಕೊಂಡು ಹೋಗ್ತಾ ಇದೀವಿ. ಇವಾಗ RX ತೆಗಿ, ಆಚೆ ತೆಗಿ. ಆಚೆ ತೆಗ್ದು ಏನೋ ಪ್ಲಾನಲ್ಲಿ ಹೋಗ್ತದೆ ಶೂಟ್ ಮಾಡೋಣ ಅಂತ. ಏನಾಗುತ್ತೋ ಗೊತ್ತಿಲ್ಲ. ಬನ್ನಿ ಆದರೆ ಒಂದು 3 ಫೋಟೋ ಶೂಟ್ ಆದರೂ ಮಾಡ್ಕೊಂಬರೋಣ ಅಂತ. RX ಕ್ರೇಜ್ ಅಂದರೆ ಇದು. ಬರೋ ಏನೋ ಹೇಳೋ ವಿಡಿಯೋ ಬರೋ ಅಲ್ಲಿ ಬರೋ. ನೀವು ಹೇಳಿದ್ರೆ ಅಣ್ಣ ಹೊಡಿತಾನೆ. ಚಿಕ್ಕ ಮಕ್ಕಳು RX ಕ್ರೇಜ್ ಅಂದರೆ ಅದಕ್ಕೆ. RX ಏನಕ್ಕೆ ಇರಬೇಕಂದ್ರೆ ಮನೆ ಮುಂದೆ ನೋಡಿ ಯಾವುದೋ 10 ಲಕ್ಷದ ಗಾಡಿ ಆಚೆ ಬರೋಲ್ಲ ಜನ. ಬರೀ 2-3 ಲಕ್ಷದ ಗಾಡಿ ಆಚೆ ತೆಗೆದು ಬರ್ತಾರೆ. ಇದಕ್ಕೆ RX ಕ್ರೇಜ್ ಅನ್ನೋದು. ಹೊಡಿ. ಕೊನೆಗೂ ಲೊಕೇಶನ್ಗೆ ಬಂದು ರೀಚ್ ಆಗಿದ್ದೀವಿ. ಇದು ರಾಮು ಅವ್ರದ್ದು ಸೈಟು, ಮೈಸೂರಲ್ಲಿರೋದು. ಗಾಡಿ ಓನರ್ ಅವ್ರದ್ದು. ಇಲ್ಲ ಅಣ್ಣ ಅದು ಎಲ್ಲ ಇಳಿಸ್ತಾ ಇದ್ದೀವಿ ಗೈಸ್. ಮುಖ ನೋಡಿ ಹೆಂಗಾಗ್ಬಿಟ್ಟೈತೆ ಫುಲ್ ಬ್ಲ್ಯಾಕು. ನೋಡಿ ಗೈಸ್ ಪಕ್ಕದಲ್ಲೇ ಮೈಸೂರು ಹೈವೇ. ನಮ್ಮ ಅಣ್ಣ ಎಲ್ಲಿಂದ ಜಾಗ ನಿಮ್ಮದು? 28 ಗೈಸ್. ಇಲ್ಲಿ ನಮ್ಮ ಅಣ್ಣವ್ರ ಜಾಗ ಬರುತ್ತೆ. ಇಲ್ಲಿ ಫ್ಲ್ಯಾಟು. ಫ್ಲ್ಯಾಟ್ ಮಖ ಎಲ್ಲ ಹೋಗ್ಬಿಡ್ತೀರಿ ಇಷ್ಟಿಗೆ. ಪಕ್ಕದಲ್ಲೇ ಹೈವೇ ಬೇರೆ. 28 ಗೈಸ್. ಇವಾಗ ಶೂಟ್ ಮಾಡಕ್ಕೆ ಬಂದ್ರಿ ನೋಡಿ ಗೈಸ್. RX ಕ್ರೇಜ್ ಹೆಂಗಿದೆ ಅಂದ್ಬಿಟ್ಟು. ಲೊಕೇಶನ್ ಚೆನ್ನಾಗೈತಲ್ಲ. ನಾನು ಮತ್ತು ನಮ್ಮ ತಮ್ಮ ಅಣ್ಣ ಸೋಮಣ್ಣ ನೋಡಿ ಗೈಸ್ RX ಕ್ರೇಜ್ ಹೆಂಗಿದೆ. ಎಲ್ಲ ಬಂದು ತೆಕ್ಕೊಂಡವ್ರೆ, ಫೋಟೋಸ್ ತೆಕ್ಕೊಂಡವ್ರೆ. ಇವಾಗ ಹೋಗ್ಬಿಟ್ಟು ಮನೆಗೆ ಹೋಗ್ತೀವಿ. ನಾರ್ಮಲಾಗಿ ಸುಮ್ಮನೆ ಬಂದು ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಬಾಯ್. ಕಮ್ಮಿ ಹೋಗೋಣ ಇವಾಗ. ಮುಂದೆ ಫೋಟೋಸ್ ಹಾಕೊಂಡು ತಂಬಲ್ಗೆ ಗೈಸ್. ಇವಾಗ ತಾನೇ ಮನೆಗೆ ಬಂದ್ಬಿಟ್ಟು RX ಅಲ್ಲಿ ಪಾರ್ಕಿಂಗ್ ಮಾಡಿ ಕಂಡೀಷನ್ ಮೇಂಟೈನ್ ಮಾಡೋಕ್ಕೋಸ್ಕರ ಡೈಲಿ ಕಂಟಿನ್ಯೂ ಮಾಡ್ಕೊಂಡ್ಬಿಟ್ಟು ಮಕ್ಕಳಿಗೆ ತೊಳೆದು ಪ್ರ್ಯಾಂಕ್ ಕೆಲಸ ಇದೆ ಅಂತ ಅದಕ್ಕೆ ಹೋಗ್ತಾ ಇದ್ದೀವಿ. ಸರಿ ಅಮ್ಮ ಬಾಯ್. ಮೆಟ್ರೋ ಗಿಟ್ರ ಬಂದು ಒಂದು ಟೀ ಹಾಕ್ಕೊಂಡು ಪ್ರ್ಯಾಂಕ್ ಹೆಂಗಿದೆ ಪ್ರ್ಯಾಂಕ್ ಎಲ್ಲ ಹೆಂಗಿತ್ತು ಜರ್ನಿ ಎಲ್ಲ? ಜರ್ನಿ ಕಷ್ಟ ಆಯಿತು.
ಈ ಸಣ್ಣ ರಂಗ ಅವರು ನಮ್ಮ ಚಾನಲಲ್ಲಿ ನನಗಂತೂ ಗೊತ್ತಿಲ್ಲ, ಹೋಗಿದ್ರೋ ಏನೋ ಗೊತ್ತಿಲ್ಲ. ಪಾಪ guys ಅವ್ರಿಗೆ ಏನೋ ಹೇಳು ನಂಬರ್ ಹೇಳು. ಸರಿ guys, ಒಂದು ನಿಮಿಷ ಟೀ ಆರ್ಡ್ರ್ ಮಾಡಿದ್ದೀವಿ. ಮನೇಲಿ ಕುಡಿಯೋದೊಂದು ಇಲ್ಲಿ ಕುಡಿಯೋದೊಂದು ಆರೆಂಜಾಗಿ ಕೊಡ್ತಾರೆ ಟೀ ಇಲ್ಲಿ. ಟೀ ಕುಡಿಯೋಣ. ಏನು ಬ್ರೋ ಹೇಳಿ. ಏನೋ ಡಿಫೆಂಡರ್ಗೆ ಹೋಗಿದ್ರಿ ಅಂದರೆ RX ಹೋಗಿದ್ರಿ ಅಂದರೆ ಏನು ತಮ್ಮಂದ್ರೂ ಗೊತ್ತಿಲ್ಲ. ನೆಕ್ಸ್ಟ್ ಅಲ್ಲಿ ಡಿಫೆಂಡರ್ ಕಾಣ್ತೈತೆ ಹೊಸ ಗಾಡಿ, ಯಾರು ನಿಲ್ಲಿಸಿದ್ರು ಅದನ್ನ ಓಪನ್ ಆಗ್ತೈತೆ ತಗೊಂಬಂದ್ರಿ ಅಂತ ಹೇಳಿದ್ರು. ಟೀ ಕುಡಿಯೋಣ. ಇನ್ನೊಬ್ಬ ಬರ್ತಾನೆ ಗೈಸ್, ಇನ್ನೊಬ್ಬ ನಮ್ಮ ಗುರು ಬರ್ತಾರೆ, ಇನ್ನೊಬ್ರು ತೋರಿಸ್ತೀನಿ ಬಂದಿದ್ದು. ಟೀ ಕುಡಿತಾ ಇದ್ದೀವಿ, ಟೀ ಕುಡಿಯೋಣ ಬನ್ನಿ. ಇವಾಗ ನಮ್ಮನ್ನ ಸುತ್ತಮುತ್ತಲ ಬಂದವನೇ ಗೈಸ್. ನಮಸ್ಕಾರ, ಸುಸ್ವಾಗತ. ನೀನು ಇದನ್ನ ಕಟ್ ಮಾಡಾಕ್ತದೆ, ಅಸಲ್ ನಾನು ಏನು ಮಾತಾಡಲ್ಲ, ನಾನು ಮಾತಾಡಿರೋದೆಲ್ಲ ಕಟ್ ಮಾಡಿದ್ದಿ. ನಿಜ ಸುಮ್ಮನೆ ಮಾತಾಡೋದೇ ಎಷ್ಟು ಮಾತಾಡಿರ್ತನ ನಾ ಅಲ್ಲೆಲ್ಲ ಬಂದ ಕ್ಲಿಪ್ ನೋಡ್ತನ, ಅಲ್ಲಿರೋದೆಲ್ಲ ಕ್ಲಿಪ್ಪು. ಅಸಲ್ ನಾವು ಏನು ಮಾತಾಡಲ್ಲ, ನಾವು ಗೊತ್ತು ನಾವು ಮೆಗಿಸ್ತಾರಂತ ಎಡಿಟಲ್ಲಿ ಕಟ್ ಮಾಡ್ತಾರಂತ ಗೊತ್ತೈತೆ. ಅಸಲ್ ನಾವು ಮಾತಾಡಲ್ಲ, ಸುಮ್ಮನೆ ಬೆಸ್ಟ್ ನಾವು. ಹಾಂ. ಗೈಸ್ ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಇಷ್ಟ ಆಗಿತ್ತು.